ಎಲ್ಲರೂ ಕೂಡ ಘಟಕ ಉದ್ಘಾಟನೆಯನ್ನು ಯಶಸ್ವಿ ಮಾಡಲಾಗಿದೆ. ಸಂದೇಶವನ್ನು ಸಾರುತ್ತಿರುವ ಈಗ ವೇದಿಕೆ ಮುಂಭಾಗದಲ್ಲಿ KBN ಸರ್ ಅವರನ್ನ ಸ್ವಾಗತಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಎಲ್ಲ ಗಣ್ಯರು ದಯವಿಟ್ಟು ತಮಗಾಗಿ ಮೀಸಲಿಸಿರ್ತಕ್ಕಂಥ ಆಸನದಲ್ಲಿ ಕೂತ್ಕೊಳ್ಬೇಕು. ಒಬ್ಬೊಬ್ಬರನ್ನ ನಾವು ವೇದಿಕೆ ಮೇಲೆಗೆ ಕರೀಲಾಗ್ತದೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿಪ. ಎಲ್ಲ ವಿದ್ಯಾರ್ಥಿಗಳು ಬರಬೇಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಓಕೆ, ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮಹನೀಯರ ಗುರುಗಳ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಪೋಷಕರ ವಿದ್ಯಾರ್ಥಿಗಳ ನಮ್ಮ KBN ಸರ್ ಅವರು 23 ವರ್ಷ 3 ತಿಂಗಳ ಹಿಂದೆ ಸುಮಾರು 35 ವರ್ಷಗಳ ಹಿಂದೆ, ಅಂದ್ರೆ ಅವ್ರಿಗೆ 23 ವರ್ಷ 3 ತಿಂಗಳ ವಯಸ್ಸಿನಲ್ಲಿ ಅವ್ರು ಹುಟ್ಟಿದ್ದು 15 ಜೂನ್ 1968. ನಮ್ಮ ಶಾಲೆ ಪ್ರಾರಂಭ ಆಗಿದ್ದು 16/6/1991. 16/6/1991. ಅವ್ರ ಸೇವೆಗೆ ಬಂದಿದ್ದು 10/9/1991. ಅಂದ್ರೆ ಶಾಲೆ ಶುರುವಾಗಿ 3 ತಿಂಗಳ ಒಳಗಡೆಗೆ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ. ಅಲ್ಲಿ ಬಂದಂತಹ ನಮ್ಮ KBN ಸರ್ ಅವಾಗ 23 ವರ್ಷ 3 ತಿಂಗಳಿನ ಚಿರ ಯೌವನದ ಯುವಕ ಆಗಿದ್ರು. ಅವರು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 34 ವರ್ಷ 9 ತಿಂಗಳು, ಇವತ್ತಿಗೆ 18 ದಿನ, ನಾಳೆ ಅವ್ರ ನಿವೃತ್ತಿಗೆ 20 ದಿನ ನಿರಂತರ ಸುದೀರ್ಘ ಸೇವೆಯನ್ನ ನಿಮ್ಮೆಲ್ಲರಿಗೂ, ನಮ್ಮ ಈ ಒಂದು ಶಾಲೆಗೂ, ಸುತ್ತಮುತ್ತಲಿನ ಗ್ರಾಮಗಳಿಗೂ ಸಲ್ಲಿಸಿದ್ದಾರೆ. ಅವ್ರಿಗೆ ಆ ಒಂದು ಸವಿನೆನಪನ್ನ, ಕೃತಜ್ಞತೆಯನ್ನ ತೋರಿಸ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಹಳೆ ವಿದ್ಯಾರ್ಥಿಗಳು, ಪೋಷಕರು, ಆಡಳಿತ ಮಂಡಳಿಯವರು ಮತ್ತೆ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಟೀಚರ್ಸ್ ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನ್ನ KBN ಸರ್ ಹೇಳ್ತಾ ಇದ್ರು, ಇಂಥ ಕಾರ್ಯಕ್ರಮ ಎಲ್ಲ ಟೀಚರ್ಸ್ಗೂ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ನನ್ ಪುಣ್ಯ ಅಂತ. ಸರ್, ಇದು ನಿಮ್ ಪುಣ್ಯ ಅಲ್ಲ, ನಿಮ್ಮನ್ನ ನಾವು ಗೌರವಿತವಾಗಿ ನಿಮ್ಮ ಒಂದು ಸೇವೆಯನ್ನ ಗೌರವಿಸಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ. KBN ಸರ್ ಅವರ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತಿಗೆ ಸುಮಾರು 1500 ಆಗಿದೆ. 35 ವರ್ಷಗಳ ಹಿಂದೆ ಅವರು ನಮ್ಮ ಈ ಒಂದು ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಗೆ ಬಂದಿರತಕ್ಕಂಥವರು ಇಂದಿಗೂ ಕೂಡ ಅವರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಾನ್ಯರೇ, ನಾವು ಇಲ್ಲಿ ಸೇರಿದ ವಿಷಯ ನಿಮ್ಗೆಲ್ರಿಗೂ ಈಗಾಗಲೇ ತಿಳಿದಿದೆ. ನಿಮ್ಮೆಲ್ಲರ ಹೆಮ್ಮೆಯ ಮುಖ್ಯೋಪಾಧ್ಯಾಯರು ಇಂದು ವಯೋನಿವೃತ್ತಿ ಬೀಳ್ಕೊಡುಗೆ ಮತ್ತು ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾವೆ. ಅದರೊಂದಿಗೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಮತ್ತು ನಿರ್ವಹಿಸುತ್ತಿರ್ತಕ್ಕಂತಹ ಎಲ್ಲಾ ಶಿಕ್ಷಕರಿಗೂ ಕೂಡ ವಿಶೇಷ ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ವಾಗತವನ್ನ ಅವ್ರಿಗೆ ಹೇಳ್ತಾ, ಈಗ ಮುಖ್ಯವಾಗಿ ಮೊದಲನೇದಾಗಿ ಕಾರ್ಯಕ್ರಮವನ್ನ ಶುರು ಮಾಡಕ್ ಮೊದಲು
ಇಲ್ಲಿ ಯಾವುದೇ ಜಾತಿ ಭೇದ ಮತ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಭೇದಗಳಿಲ್ಲ. ನಾವೆಲ್ಲ ಒಂದೇ, ನಾವೆಲ್ಲ ಕೂಡ ಕನ್ನಡ ಮಾತೆಯ ಮಕ್ಕಳು, ಭಾರತಾಂಬೆಯ ಮಕ್ಕಳು, KVN ಸರ್ ಶಿಷ್ಯರು ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ನಾಗರತ್ನಮ್ಮ ಸತ್ಯನಾರಾಯಣರವರಿಗೆ ಮತ್ತೆ ಆ ಶಾಲೆ ಜಾಗದಲ್ಲಿ ಶಾಲೆಯನ್ನು ಕಟ್ಟಲು ಸಹಕರಿಸಿದ ಡಾಕ್ಟರ್ YM ರೆಡ್ಡಿ ಅವರು ಮತ್ತೆ ವೀರಪ್ಪತ್ತಣ್ಣನವರಿಗೆ ಮೊದಲಿಗೆ ನಾವು ಅವರಿಗೆ ಸ್ವಾಗತವನ್ನು ಮತ್ತೆ ಅಭಿನಂದನೆಗಳನ್ನು ತಿಳಿಸೋಣ. ಈಗ ಮೊದಲನೇದಾಗಿ ಶಾಲೆಯ ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಅಧ್ಯಕ್ಷರಾದಂತ ಡಾಕ್ಟರ್ YM ರೆಡ್ಡಿ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಈ ಕಾರ್ಯಕ್ರಮದ ಪರವಾಗಿ. ಕಾರ್ಯದರ್ಶಿಗಳು ಆದಂತ ಶ್ರೀ ರಘುಪತ್ ರೆಡ್ಡಿ ಅಣ್ಣನವರು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ರಾಜೇಂದ್ರ ಪ್ರಸಾದ್ ನಿವೃತ್ತ ಶಿಕ್ಷಣಾಧಿಕಾರಿಗಳು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಸನ್ಮಾನಿತರಾದ ಶ್ರೀ KVN ನಾರಾಯಣಸ್ವಾಮಿ ಅವರು ಅವರ ದಂಪತಿಗಳು ಬಂದಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. KV ರೆಡ್ಡಿ ನಿವೃತ್ತ ಪ್ರಾಂಶುಪಾಲರು, ಕಾಲೇಜು ಶಿಕ್ಷಣ ಇಲಾಖೆ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಶಾಲೆಗೆ ಅನುದಾನವನ್ನು ಕೋರುತ್ತೇವೆ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರುತ್ತೆ. ನೀವೆಲ್ಲರೂ ಕೂಡ ಸಹಕರಿಸಬೇಕು. ಇವತ್ತು ಈ ಮರೆಯಲಾರದ ಕಾರ್ಯಕ್ರಮಕ್ಕೆ ಬಹಳ ಅರ್ಥ ಬರುತ್ತೆ. ಅರ್ಜೆಂಟ್ ಮಾಡ್ಬೇಡ್ತಾ ಇದ್ದೀನಿ. ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಈ ಗೀತೆ ನಾನು ನಿಮ್ಗೋಸ್ಕರ ಯಶಸ್ವಿಯಾಗಿ ಪೂರೈಸಿ ಇದೇ ಜೂನ್ 30, 2026ರಂದು ಸೇವಾ ನಿವೃತ್ತಿಯನ್ನು ಹೊಂದುತ್ತಿರುವ ನಮ್ಮ ಹೆಮ್ಮೆಯ ಶಿಕ್ಷಕರು, ದಕ್ಷ ಆಡಳಿತಗಾರರು ಹಾಗೂ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾದ KV ನಾರಾಯಣಸ್ವಾಮಿ ಸರ್ ಅವರಿಗೆ ಗೌರವಪೂರ್ವಕ ವಿದಾಯ ಕೋರಲು ನಾವಿಲ್ಲಿ ನೆರೆದಿದ್ದೇವೆ. ನಮ್ಮ ನಾರಾಯಣಸ್ವಾಮಿ ಸರ್ ಅವರು ಜೀವನದ ಹಾದಿಯನ್ನು ಒಮ್ಮೆ ತಿರುಗಿ ನೋಡುವುದಾದರೆ ತಂದೆ ಶ್ರೀ ಬಿಚ್ಚಪ್ಪ ಹಾಗೂ ತಾಯಿ ಶ್ರೀಮತಿ ಸುಬ್ಬಮ್ಮ ದಂಪತಿಗಳ ಸುಪುತ್ರನಾಗಿ ಕೋಲಾರ ನಗರದ ಗಾಂಧಿನಗರದಲ್ಲಿ ಜನಿಸಿದರು. ಕೌಟುಂಬಿಕ ಕಾರಣಗಳಿಂದಾಗಿ ಅವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವು ಮುಳಬಾಗಿಲು ತಾಲೂಕಿನ ಹಚ್ಚಿಯ ಮನೆ ಕುಪ್ಪಂಪಾಳ್ಯದಲ್ಲಿ ಮುಂದುವರಿಯಿತು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಂದರೆ 1ರಿಂದ 7ನೇ ತರಗತಿ KGF ತಾಲೂಕಿನ GHPF ಸುವರ್ಣಹಳ್ಳಿ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. ಪ್ರದೀಪಾ ಮತ್ತೆ ಎಲ್ಲರೂ ಬ್ಯಾಚ್ ವೈಸ್ ರೆಡಿ ಆಗಿರಿ ಫೋಟೋ ತಗೊಳಕ್ಕೆ. 93, 94, 95 ಬ್ಯಾಚ್ ವೈಸ್ ರೆಡಿ ಆಗಿರಿ. ಪ್ರೌಢ ಶಿಕ್ಷಣವನ್ನು ಅಂದರೆ 8ರಿಂದ 10ನೇ ತರಗತಿ ತಾಯಲೂರಿನ ಸರ್ಕಾರಿ ಪದವ ಪೂರ್ವಿ ಕಾಲೇಜಿನಲ್ಲಿ ಮುಗಿಸಿದರು. ನಂತರದ ಪದವಿ ಪೂರ್ವ PUC ಶಿಕ್ಷಣವನ್ನು ಸರ್ಕಾರದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದರು. BA ಪದವಿಯನ್ನು ಕೋಲಾರದ ಸರ್ಕಾರಿ ಬಾಲಕರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಪೂರೈಸಿದರು. ಶಿಕ್ಷಣ
ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಹೆಬ್ಬರಿಕೆಯಿಂದ ಬೆಂಗಳೂರಿನ ಜಯನಗರದಲ್ಲಿರುವ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯ ಆರ್ವಿ ಟೀಚರ್ಸ್ ಕಾಲೇಜ್ ಸಂಸ್ಥೆಯಲ್ಲಿ BEd ಪದವಿಯನ್ನು ಪಡೆದುಕೊಂಡರು. ಅವರ ಜ್ಞಾನಾರ್ಜನೆಯ ಹಸಿವು ಅಲ್ಲಿಗೆ ನಿಲ್ಲಲಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಿದ್ಧ ಮಾನಸ ಗಂಗೋತ್ರಿಯಿಂದ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು MA ಇನ್ ಹಿಸ್ಟರಿ ಪಡೆದರು. ಎಲ್ಲ ಆಡಳಿತ ಮಂಡಳಿಗಳ ವೇದಿಕೆ ಮೇಲೆ ಬರಬೇಕು. ತಮ್ಮ ಪೂಜ್ಯ ಗುರುಗಳಾದ ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ಪ್ರಾಂಶುಪಾಲರೂ ಆದಂತಹ ಶ್ರೀಮತಿ B ಕಮಲಮ್ಮ ಹಾಗೂ ಶ್ರೀಯುತ AV ರೆಡ್ಡಿ ಅವರ ಆಶೀರ್ವಾದಗಳೊಂದಿಗೆ ಮತ್ತು JPN ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು ಆದಂತಹ ಶ್ರೀ H ವೆಂಕಟೇಶಪ್ಪ ಅವರ ಬೆಂಬಲದೊಂದಿಗೆ ನಾರಾಯಣಸ್ವಾಮಿ ಸರ್ ಅವರು 10/9/1991 JPN ಪ್ರೌಢಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಕಳೆದ 3.5 ದಶಕಗಳ ಅವಧಿಯಲ್ಲಿ ಸರ್ ಅವರು ಕೇವಲ ಪಾಠ ಮಾಡಲಿಲ್ಲ, ಬದಲಿಗೆ ತಮ್ಮ ಅತ್ಯುತ್ತಮ ಆಡಳಿತಾತ್ಮಕ ಕೌಶಲ್ಯದ ಮೂಲಕ ಇಲಾಖೆಯು ಅವರ ಮೇಲಿಟ್ಟಿದ್ದ ನಂಬಿಕೆಯನ್ನು ಅವರು ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸಿದ್ದಾರೆ. ಅವರು ಅತ್ಯಂತ ಪ್ರಮುಖವಾದ SSLC ಪರೀಕ್ಷೆಯ ಮುಖ್ಯ ಅಧೀಕ್ಷಕರು, ಚೀಫ್ ಸೂಪರಿಂಟೆಂಡೆಂಟ್ ಒಟ್ಟು 6 ಬಾರಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಪ್ರತಿಷ್ಠಿತ ನವೋದಯ ಪ್ರವೇಶ ಪರೀಕ್ಷೆಯ ಮುಖ್ಯ ಅಧೀಕ್ಷಕರಾಗಿ 2 ಬಾರಿ ಜವಾಬ್ದಾರಿಯನ್ನು ಹೊತ್ತಿದ್ದರು. SSLC ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ಮೌಲ್ಯಮಾಪನ ಕಾರ್ಯದಲ್ಲಿ ಜಂಟಿ ಮುಖ್ಯ ಮೌಲ್ಯಮಾಪಕರಾಗಿ ಜಾಯಿಂಟ್ ಸೂಪ್ ಎಕ್ಸಾಮಿನರ್ JC ಒಟ್ಟು 8 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾರೆ ಎನ್ನುವಂತೆ 10/5/1995 ನಾರಾಯಣಸ್ವಾಮಿ ಸರ್ ಅವರು ಶ್ರೀಮತಿ ಗೌರಮ್ಮ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಹಾಗೆಯೇ ಈ ದಂಪತಿಗಳಿಗೆ 3 ಹೆಣ್ಣು ಮಕ್ಕಳಿದ್ದು ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಸರ್, ನಿಮ್ಮ ಈ 35 ವರ್ಷಗಳ ಸುದೀರ್ಘ ಸೇವೆ ಕೇವಲ ಉದ್ಯೋಗವಾಗಿರಲಿಲ್ಲ, ಅದೊಂದು ತಪಸ್ಸು. ನೀವು ನೀಡಿದ ಶಿಸ್ತು, ನಿಮ್ಮ ಶಾಂತ ಸ್ವಭಾವ ಮತ್ತು ಈ ಅದ್ಭುತ ಆಡಳಿತಾತ್ಮಕ ಮಾರ್ಗದರ್ಶನವನ್ನು ಈ ಸಂಸ್ಥೆ ಸದಾ ನೆನಪಿಸಿಕೊಳ್ಳುತ್ತದೆ. 30/6/2026 ಸೇವಾ ನಿವೃತ್ತಿ ಹೊಂದುತ್ತಿರುವ ತಮಗೆ, ತಮ್ಮ ಕುಟುಂಬಕ್ಕೆ ಆ ಭಗವಂತನು ಆಯುಸ್ಸು, ಆರೋಗ್ಯ ಮತ್ತು ನೆಮ್ಮದಿ, ಸುಖ ಸಂತೋಷವನ್ನು ಕರುಣಿಸಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನ ನಡೀತಾ ಇದೆ. ತದನಂತರ ಬ್ಯಾಚ್ ವೈಸ್ ನೀವು ಬಂದು ಗ್ರೂಪ್ ಫೋಟೋ ತಗೊಳ್ಬೇಕು. ಸಾಂಗ್ ಬರ್ಲಿಪ್ಪ, ಸಾಂಗ್ ಪಾಡಿಗೆ ಸಾಂಗ್ ಆಡ್ತಾ ಇರ್ತಾರೆ. ಗರಿ ಅಮರನ್ ಗರಿ ಅಣ್ಣ ರಘುವಣ್ಣ, ಯು ಕೀಪ್ ಸಿಂಗಿಂಗ್. ಸರಿ, ಅಮರ್ನಾಥ್, ಓಕೆ. ಈಗ ಸ್ಟೇಜ್ ಮೇಲೆ ಆಲ್ರೆಡಿ ಈಗ ಸ್ಟೇಜ್ ಮೇಲೆ 17 ಇದೆ, ಅದಾಗೋಗ್ಲಿ. ಆಮೇಲೆ ನೆಕ್ಸ್ಟ್ ನೀವು. ಓಕೆ, ಡನ್. ಎಲ್ಲ ರೆಡಿ ಇರಿಪ್ಪ, ರೆಡಿ ಇರಿ. ಓಕೆ. MNC ಸರ್, BNC ಸರ್, ಇದು ಹೂವಿನ ಲೋಕವೇ. ರೈಲು ಹೊರತು ಬೆಳಗಾಂ ಬೆಳ್ತು 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 ನಾನು ಹುಬ್ಳಿ ನಾಡಿ ಸುಂದರಿ ಸುಂದರಿ ಎಲ್ಲಾರ ಬಾಳಿಗೆ ದೂರಿ ನೀರಿನ ದೂರಿ
ಬೈದರೆ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ KVN ಸರ್ ನಮ್ಮ ನಿಮ್ಮನ್ನು ಉದ್ದೇಶಿಸಿ ಇರೋಣ. ಈಗ NVR ಸರ್ ನಮ್ಮೆಲ್ಲರಿಗೂ ದಯವಿಟ್ಟು ಅಮರ್, ಪ್ರಭಾಕರ್, ಕಜಿರೆಡ್ಡಿ, ಯಾರಿಗೆಲ್ಲ ಸ್ವಯಂ ಸೇವಕರು ಎಲ್ಲರಿಗಿನ್ನ ಒಬ್ರು ಸಹಕಾರ ಮಾಡ್ಕೊಂಡು ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಮುಖ್ಯ ಉದ್ದೇಶ ಆಗಿತ್ತು. ಆನಂದ್ರ ಅವರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವ್ರಿಗೆ ಸನ್ಮಾನವನ್ನ ಮಾಡ್ತಿದ್ದೀವಿ. ರಾಷ್ಟ್ರಕ್ಕೆ ಬಲಗೈ ಬಂಟ ಅಥವಾ ತಮ್ಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರ ನಿವೃತ್ತಿ ದಿನ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ. ಅಣ್ಣ ಬಾಣ ಕೂತ್ಕೊಂಡು ನೀನು ನನ್ಗೆ ಬೇಡ, ಫಸ್ಟ್ ಆನಂದಣ್ಣಗೆ ಮಾಡಿ, ಆಮೇಲೆ ನೋಡೋಣ. ಫಸ್ಟ್ ಆನಂದಣ್ಣಗೆ ಮಾಡಿ, ಫಸ್ಟ್ ಬೇಡ ಆನಂದಣ್ಣಗೆ. ಆನಂದಣ್ಣರವರಿಗೆ ನಮ್ಮ KVN ಮಾಸ್ಟರ್ ಹೇಳ್ತಾ ಇದ್ರು, ಅವರ ಸ್ವಂತ ತಮ್ಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ಅವರ ನಿವೃತ್ತಿ ದಿನ ಅವ್ರಿಗೆ ಒಂದು ಸನ್ಮಾನ ಮಾಡುವ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದಾವೆ. New Lakme